ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ 1964 ಈ ಕಾಯ್ದೆಯ ಸಾಲಿಯೆಂಟ್ ಫೀಚರ್ಸ್ ಅಂದರೆ ಪ್ರಮುಖ ಅಂಶಗಳನ್ನು ನಾವು ಡಿಸ್ಕಸ್ ಮಾಡೋಣ. ಈ ಕಾಯ್ದೆ ಕರ್ನಾಟಕದಲ್ಲಿ ಲ್ಯಾಂಡ್ ರೆವೆನ್ಯೂ ಅಂದರೆ ಭೂ ಕಂದಾಯವನ್ನು ಮ್ಯಾನೇಜ್ಮೆಂಟ್ ಮಾಡುವ ಸಲುವಾಗಿ, ಈ ಲ್ಯಾಂಡ್ ರೆವೆನ್ಯೂವನ್ನ ಗವರ್ನ್ ಮಾಡುವ ಸಲುವಾಗಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಕಾಯ್ದೆ ಒಳಗೊಂಡಿರುವ ಮೊದಲ ಪ್ರಮುಖ ಅಂಶ ಅಂತಂದ್ರೆ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್, ಅಂದ್ರೆ ಲ್ಯಾಂಡ್ಗಳನ್ನ ಕ್ಲಾಸಿಫೈ ಮಾಡಲಾಗುತ್ತೆ. ಲ್ಯಾಂಡ್ನ ಅಂದ್ರೆ ಭೂಮಿಯ ನೇಚರ್ ಆಧಾರದ ಮೇಲೆ, ಅಂದ್ರೆ ಆ ಭೂಮಿಯನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಬಳಸ್ತಾ ಇದ್ದಾರಾ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಬಳಸ್ತಾ ಇದ್ದಾರಾ, ಆ ಲ್ಯಾಂಡ್ ಡ್ರೈ ಲ್ಯಾಂಡ್ ಆಗಿದೆಯಾ ಅಥವಾ ವೆಟ್ ಲ್ಯಾಂಡ್ ಆಗಿದೆಯಾ ಇತ್ಯಾದಿಗಳ ಆಧಾರದ ಮೇಲೆ ಲ್ಯಾಂಡ್ ಅನ್ನ ಡಿಫ್ರೆಂಟ್ ಕೆಟಗರೀಸ್ ಅಲ್ಲಿ ಕ್ಲಾಸಿಫೈ ಮಾಡಲಾಗುತ್ತೆ. ಈ ಕ್ಲಾಸಿಫಿಕೇಶನ್ ನ ಆಧಾರದ ಮೇಲೆ ಲ್ಯಾಂಡ್ ರೆವೆನ್ಯೂ ರೇಟ್ಸ್ ಅನ್ನ ಡಿಟರ್ಮೈನ್ ಮಾಡಲಾಗುತ್ತೆ. ಅಂದ್ರೆ ಎಷ್ಟು ಲ್ಯಾಂಡ್ ರೆವೆನ್ಯೂ ಕಲೆಕ್ಟ್ ಮಾಡಬೇಕು ಅನ್ನೋದು ಈ ಲ್ಯಾಂಡ್ ಕ್ಲಾಸಿಫೈನ ಆಧಾರದ ಮೇಲೆ ಡಿಟರ್ಮೈನ್ ಮಾಡಲಾಗುತ್ತೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ಅಸೆಸ್ಮೆಂಟ್ ಅಂಡ್ ಲೆವಿ ಆಫ್ ಲ್ಯಾಂಡ್ ರೆವೆನ್ಯೂ. ಈ ಒಂದು ಅಂಶದ ಪ್ರಕಾರ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಾ ಅಥವಾ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಾ ಅಂತ ಹೇಳಿ ಅಸೆಸ್ ಮಾಡ್ತಾರೆ. ಆಮೇಲೆ ಆ ಲ್ಯಾಂಡ್ ಮೇಲೆ ಲ್ಯಾಂಡ್ ರೆವೆನ್ಯೂ ಅನ್ನ ಲೆವಿ ಮಾಡಲಾಗ್ತದೆ. ಆ ಭೂಮಿಯ ಸಾಯಿಲ್ ಟೈಪ್, ಮಣ್ಣಿನ ವಿಧ ಹೇಗಿದೆ, ಆ ಲ್ಯಾಂಡ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬಹುದು, ಅದರ ಪ್ರೊಡಕ್ಟಿವಿಟಿ ಎಷ್ಟು ಎನ್ನುವುದರ ಆಧಾರದ ಮೇಲೆ ಈ ಲ್ಯಾಂಡ್ ರೆವೆನ್ಯೂ ಅನ್ನ ಡಿಟರ್ಮೈನ್ ಮಾಡಲಾಗುತ್ತೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ರೆವೆನ್ಯೂ ರೆಕಾರ್ಡ್ಸ್ ಅಂಡ್ ರಿಜಿಸ್ಟರ್ಸ್. ಈ ಒಂದು ಅಂಶದ ಪ್ರಕಾರ ರೆಕಾರ್ಡ್ಸ್ ಆಫ್ ರೈಟ್ಸ್ ಅಂದ್ರೆ ಪಹಣಿಗಳನ್ನ, ಮ್ಯೂಟೇಷನ್ ಆಗಿರುವಂತ ದಾಖಲೆಗಳನ್ನ, ವಿಲೇಜ್ ಮ್ಯಾಪ್ಸ್ ಗಳನ್ನ, ರೆವೆನ್ಯೂ ರೆಕಾರ್ಡ್ಸ್ ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ರಿಜಿಸ್ಟರ್ ಗಳಾಗಿರ್ಬೋದು ಇತ್ಯಾದಿ ರೆಕಾರ್ಡ್ಸ್ ಗಳನ್ನ ಇವರು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಈ ಒಂದು ರೆಕಾರ್ಡ್ಸ್ ಗಳನ್ನ ಮೇಂಟೆನೆನ್ಸ್ ಮಾಡಿದ್ದೇ ಆದಲ್ಲಿ ಲ್ಯಾಂಡ್ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ನಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನ ತರೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ಟೆನೆನ್ಸಿ ಲಾಸ್. ಈ ಕಾಯ್ದೆ ಲ್ಯಾಂಡ್ ಲಾರ್ಡ್ಸ್ ಅಂದ್ರೆ ಭೂಮಾಲೀಕ, ಟೀನೆಂಟ್ಸ್ ಅಂದ್ರೆ ಭೂಮಿ ಉಳುವಂತಹ ವ್ಯಕ್ತಿ, ಇವರಿಬ್ಬರ ನಡುವೆ ಇರುವಂತಹ ಒಂದು ಸಂಬಂಧವನ್ನ, ರಿಲೇಶನ್ಶಿಪ್ ಅನ್ನ ಈ ಕಾಯ್ದೆ ರೆಗ್ಯುಲೇಟ್ ಮಾಡುತ್ತೆ. ಇವರಿಬ್ಬರ ಮಧ್ಯೆ ಇರುವಂತಹ ಲೀಸ್ ಅಗ್ರಿಮೆಂಟ್ಸ್ ಆಗಿರ್ಬೋದು, ರೆಂಟ್ ಫಿಕ್ಸೇಷನ್ ಆಗಿರ್ಬೋದು, ಎವಿಕ್ಷನ್ ಪ್ರೊಸೀಜರ್ಸ್ ಆಗಿರ್ಬೋದು, ಮತ್ತು ಟೀನೆಂಟ್ಸ್ ಅವನ ರೈಟ್ಸ್ ನ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ಎಲ್ಲವನ್ನ ಈ ಕಾಯ್ದೆ ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ಲ್ಯಾಂಡ್ ಅಕ್ವಿಜಿಷನ್ ಅಂಡ್ ಕಂಪನ್ಸೇಷನ್. ಈ ಕಾಯ್ದೆಯು ಲ್ಯಾಂಡ್ ಅಕ್ವಿಜಿಷನ್ ಗೆ ಸಂಬಂಧಪಟ್ಟಂತೆ ಮತ್ತು ಲ್ಯಾಂಡ್ ಅಕ್ವಿಜಿಷನ್ ಇಂದ ಎಫೆಕ್ಟ್ ಆದ ಪರ್ಸನ್ಸ್ ಗಳಿಗೆ ಕಂಪನ್ಸೇಷನ್ ಡಿಟರ್ಮೈನ್ ಮಾಡುವಂತಹ ಅಂಶಗಳನ್ನು ಕೂಡ ಈ ಕಾಯ್ದೆ ಒಳಗೊಂಡಿದೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್. ಈ ಒಂದು ಅಂಶದ ಪ್ರಕಾರ ನೀವು ಲ್ಯಾಂಡ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೀರಿ, ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ತೀರಿ, ಆ ಲ್ಯಾಂಡ್ ನ ಬಗ್ಗೆ ಡೆವಲಪ್ಮೆಂಟ್ ಮಾಡ್ತೀರಿ. ಉದಾಹರಣೆಗೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ಬೋದು, ಏನಾದರೂ ಲ್ಯಾಂಡ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅರ್ಬನ್ ಅಥವಾ ರೂರಲ್ ಏರಿಯಾಸ್ ಗಳಲ್ಲಿ ಯಾವ ರೀತಿಯಾಗಿ ಲ್ಯಾಂಡ್ ಯೂಸ್ ಮಾಡ್ತೀವಿ ಅನ್ನೋದರ ಆಧಾರದ ಮೇಲೆ ಯಾವ ರೀತಿಯಾಗಿ ಪ್ಲಾನಿಂಗ್ ಡೆವಲಪ್ಮೆಂಟ್ ಮಾಡಬಹುದು ಅಂತ ಹೇಳಿ ಕೆಲವೊಂದು ಗೈಡ್ ಲೈನ್ಸ್ ಗಳನ್ನ ಈ ಕಾಯ್ದೆ ಕೊಡುತ್ತೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ಸ್. ಲ್ಯಾಂಡ್ ರೆವೆನ್ಯೂಗೆ ಸಂಬಂಧಪಟ್ಟಂತೆ ಅಥವಾ ಟೆನೆನ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಲ್ಯಾಂಡ್ ಅಕ್ವಿಜಿಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಡಿಸ್ಪ್ಯೂಟ್ಸ್ ಗಳಿದ್ರೆ ಅವುಗಳನ್ನ ರಿಸಾಲ್ವ್ ಮಾಡುವ ಸಲುವಾಗಿ ಬೇರೆ ಬೇರೆ ಲೆವೆಲ್ ನಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ, ಸ್ಟೇಟ್ ಲೆವೆಲ್ ನಲ್ಲಿ ರೆವೆನ್ಯೂ ಕೋರ್ಟ್ಸ್ ಗಳನ್ನ ಮತ್ತು ರೆವೆನ್ಯೂ ಟ್ರಿಬ್ಯುನಲ್ಸ್ ಗಳನ್ನ ಈ ಕಾಯ್ದೆ ಅಡಿಯಲ್ಲಿ ರಚಿಸಲಾಗಿದೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಈ ಲ್ಯಾಂಡ್ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಮಾಡುವ ಸಲುವಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ಇದು ಡಿಫೈನ್ ಮಾಡುತ್ತೆ. ಉದಾಹರಣೆಗೆ ಗ್ರಾಮ ಮಟ್ಟದಲ್ಲಿ VA ವಿಲೇಜ್ ಅಕೌಂಟೆಂಟ್ ಗಳಾಗಿರ್ಬೋದು, ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ್, ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಈ ರೀತಿಯಾಗಿ ಡಿಫ್ರೆಂಟ್ ಲೆವೆಲ್ಸ್ ನಲ್ಲಿ ಡಿಫ್ರೆಂಟ್ ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ನೆಕ್ಸ್ಟ್ ಬರುವಂತದ್ದು ಪ್ರೊಟೆಕ್ಷನ್ಸ್ ಫಾರ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಈ ಕಾಯ್ದೆ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್, ಉದಾಹರಣೆಗೆ SC/ST ಜನಗಳಾಗಿರ್ಬೋದು, ಇವರ ಒಂದು ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ
ಅವರ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ರೆವೆನ್ಯೂ ವಿಷಯ ಆಗಿರ್ಬೋದು, ಟೆನೆನ್ಸಿ ವಿಷಯ ಆಗಿರ್ಬೋದು. ಸೊ ಈ ಎಲ್ಲ ವಿಷಯಗಳಲ್ಲಿ ಈ ಒಂದು ಜನರ SC/ST ಅದರ ಬ್ಯಾಕ್ವರ್ಡ್ ಕ್ಲಾಸಸ್ನ ಜನರ ಇಂಟ್ರೆಸ್ಟ್ ಅನ್ನ ರಕ್ಷಣೆ ಮಾಡುವ ಸಲುವಾಗಿ ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಈ ಕಾಯ್ದೆಯಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ ಬರುವಂತಹ ಪ್ರಮುಖ ಅಂಶ ಅಮೆಂಡ್ಮೆಂಟ್ ಅಂಡ್ ಎನ್ಫೋರ್ಸ್ಮೆಂಟ್. ಈ ಕಾಯ್ದೆ ಪ್ರಕಾರ ಕಾಲಕ್ಕೆ ತಕ್ಕಂತೆ ಹೊಸದಾಗಿ ಎಮರ್ಜ್ ಆಗುವಂತ ಚಾಲೆಂಜಸ್ ಗಳಿದ್ರೆ ಸೊ ಕಾಯ್ದೆಯಲ್ಲಿ ಅಮೆಂಡ್ಮೆಂಟ್ ಮಾಡಿ ಅವುಗಳನ್ನು ಅಡ್ರೆಸ್ ಮಾಡುವುದು ಮತ್ತು ಈ ಕಾಯ್ದೆಯನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವುದು ಮತ್ತು ಆ ಕಾಯ್ದೆಯ ಅಂಶಗಳನ್ನು ಎನ್ಫೋರ್ಸ್ ಮಾಡುವುದು. ಸೊ ಈ ಎಲ್ಲ ಒಂದು ಅಂಶಗಳನ್ನು ಈ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ 1964 ಈ ಕಾಯ್ದೆ ಒಳಗೊಂಡಿದೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.